ಸುರ್ಜೇವಾಲಾ ಅವರ ಮುಂದೆ ಈಗ ಸಾಲು ಸಾಲು ಚಾಲೆಂಜ್ಗಳಿದೆ. ಇದನ್ನ ಅವರು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಪ್ರಶ್ನೆ. ಈ ಹಿಂದೆಯೂ ಕೂಡ ಈ ರೀತಿಯ ಭಿನ್ನಮತವನ್ನ ಶಮನ ಮಾಡೋದಕ್ಕೆ ಬಂದಿದ್ರು, ಆದ್ರೆ ಯಶಸ್ವಿ ಅಂತೂ ಆಗ್ಲಿಲ್ಲ ಸುರ್ಜೇವಾಲಾ ಅವರು. ಮತ್ತು ಭಿನ್ನಮತ ಹೌದು, ಅವರವರ ಪರವಾಗಿ ಬ್ಯಾಟ್ ಬೀಸ್ತಾನೆ ಇರ್ತಾರೆ. ಹಾಗಿದ್ರೆ ಕವಡೆ ಕಾಸಿನ ಕಿಮ್ಮತ್ತಿಲ್ವ ನಿಮ್ಮ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಮಾತಿಗೆ? ಸುರ್ಜೇವಾಲಾ ಅವರು ಇದೇ ಮೊದಲ ಏನಲ್ಲ ಇದನ್ನ ಶಮನ ಮಾಡೋದಕ್ಕೆ ಬರ್ತಾ ಇರೋದು. ಈ ಹಿಂದೆಯೂ ಕೂಡ ಬಂದಿದ್ರು, ಓಪನ್ ಆಗಿ ಮಾತಾಡ್ಬೇಡ್ರಪ್ಪ, ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮ್ಮ ಹತ್ರ ಬನ್ನಿ ಅಂತ ಹೇಳೋಗಿದ್ರು. ಆದರೂ ಅದು ಯಾವುದು ವರ್ಕೌಟ್ ಆಗಿಲ್ಲ. ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾರ್ರಿ? ನಿಮ್ ಮಾತು ಕೇಳಿ. BR ಪಾಟೀಲ್ ಅವರ ಆಡಿಯೋ ಎಷ್ಟು ಮಟ್ಟಿಗೆ ವೈರಲ್ ಆಯ್ತು, ಅಸಲಿ ಎತ್ತು ಬಹಿರಂಗ ಆಯ್ತು. ಜಮೀರ್ ಅಹಮದ್ ಒಂದೊಂದು ಮನೆಗೆ ದುಡ್ಡು ತಗೋತಾರೆ ಅನ್ನುವಂತ ವಿಚಾರಗಳು ಭಾರಿ ಚರ್ಚೆಗೆ ಕಾರಣ ಆಯ್ತು ಆ ಆಡಿಯೋದಲ್ಲಿ. ಅದಾದ ಮೇಲೆ ನೋಡಿ, ಸಚಿವ ಬೈರತಿ ಸುರೇಶ್ ವಿರುದ್ಧ ರೂಪಾ ಶಿವದರು, ರಾಜಣ್ಣ ವಿರುದ್ಧ ನಾರಾಯಣಸ್ವಾಮಿ, ಹೀಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಇವತ್ತು ರಾಜು ಕಾಗೆ ಅವ್ರನ್ನ ಕರೆದಿದ್ದಾರೆ ಸುರ್ಜೇವಾಲಾ, ಅವ್ರನ್ನ ಮಾತಾಡಿಸ್ತಾರೆ. BR ಪಾಟೀಲ್ ನಿನ್ನೆ ದಾಖಲೆಗಳ ಸಮೇತ ಎಲ್ಲವನ್ನ ಕೂಡ ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ವಿರುದ್ಧ ಹರಿಹಾಯ್ದಿದ್ದಾರೆ ಅವರು. ಈ ರೀತಿ ಅರಾಜಕತೆ ನಡೆದಿದೆ ಇಲ್ಲಿ, ಇಂಥವ್ರಿಗೆ ನೀವು ಅಧಿಕಾರ ಕೊಟ್ಟು ಕೂರಿಸಿದ್ದೀರಿ, ನಮ್ಮಂತ ನಿಯತ್ತಿರುವಂತ ಪ್ರಾಮಾಣಿಕತೆ ಇರುವಂತವನು ನೀವು ಕ್ಯಾರೆ ಅಂತ ಇಲ್ಲ, ನೀವು ಬರ್ಬಾದಾಗಿ ಹೋಗ್ತೀರಿ ಅನ್ನೋ ಲೆಕ್ಕದಲ್ಲಿ ಮಾತಾಡಿದರು. ಹೌದು, ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಈಗ ಹೈಕಮಾಂಡ್ಗೆ ಸುದ್ದಿ ಮುಡಿಸಬೇಕಂತ ಹೇಳಿದ್ರೆ, ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಿದ್ದಾರೆ ನಾವು ಇದು ಹೈಕಮಾಂಡ್ ಗಮನಕ್ಕೆ ತರ್ತೀವಿ. ಆದ್ರೆ ಹೈಕಮಾಂಡ್ ಯಾರು ಅಂತಾನೆ ಪ್ರಶ್ನೆ ಆಗ್ತಾ ಇದೆ ಇಲ್ಲಿ. ಈಗ ಎಐಸಿಸಿ ಅಧ್ಯಕ್ಷರ ಹೈಕಮಾಂಡ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ರೆ ಹೈಕಮಾಂಡ್ ಯಾರು? ಹಾಗಾದ್ರೆ ಇವ್ರ ಮಾತಲ್ಲ ಯಾರು ಕೇಳ್ತಾರೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು. ಇದಕ್ಕೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರೇ ಬರ್ಬೇಕಾ? ರಾಹುಲ್ ಗಾಂಧಿ ಅವರೇ ಇವ್ರನ್ನ ಬಂಡಾಯ ಶಮನ ಮಾಡಬೇಕಾ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. 7 ವರ್ಷದಿಂದ ಅದು ಯೋಜನೆ ನಾವು ಜನರಿಗೆ ಲೋಕಾರ್ಪಣೆ ಮಾಡಲಿಕ್ಕೆ ಆಗಿಲ್ಲ. ಕೆಲವು ಕರೋನಾ ಬತ್ತು, ಕೆಲವು ಪ್ರವಾಹ ಬತ್ತು, 19ರಲ್ಲಿ ಪ್ರವಾಹ, ಕರೋನಾ, ಹೀಗಾಗಿ ಕೆಲಸಗಳು ವಿಳಂಬ ಆಗಿದ್ದಾವು. ರೈತರಿಗೆ ನಾವು 2008ರಿಂದ ಆ ಯೋಜನೆ ಬಗ್ಗೆ ಮಾಡಿಸ್ತೀವಿ, ನೀರು ತಂದು ಕೊಡ್ತೀವಿ, ನೀರಾವರಿ ಕ್ಷೇತ್ರ ಮಾಡ್ತೀವಿ. 27,000 ಹೆಕ್ಟರ್ ಅಂದ್ರೆ ಒಂದು 65ರಿಂದ 70,000 ಎಕರೆ ಆಗ್ತೈತೆ. ಅದು 30 ಹಳ್ಳಿಯ ಜನ ಬದುಕಬೇಕು ಅನ್ನುವಂತ ಒಂದು ಯೋಜನೆಗೆ 2008ರಿಂದ ಹೋರಾಟ ಮಾಡಿ ಮೊದಲೆಲ್ಲ ಪ್ರಾಬ್ಲಮ್ಸ್ ಬಂದು, ವಾಟರ್ ಅಲೋಕೇಶನ್ ಪ್ರಾಬ್ಲಮ್ ಬಂತು, ನೀರಿನ ಹಂಚಿಕೆದು. ಆ ವಾಟರ್ ಅಲೋಕೇಶನ್ ಅದನ್ನು ಮಾಡಿದ್ವಿ. ಆಮೇಲೆ ಯೋಜನೆಗೆ ಯಡಿಯೂರಪ್ಪನವರು ಎತ್ತಿದ ಸಾಕಷ್ಟು ಸಲ ನಾನು ನೋವನ್ನು ತುಡ್ಕೊಂಡೆವು. ಅದು ಮುಗಿತಾ ಸಿದ್ದರಾಮಯ್ಯ ಅವರು 13ರಲ್ಲಿ 18ರೊಳಗೆ ಸಾಕಷ್ಟು ಪ್ರಯತ್ನ ಮಾಡಿ MB ಪಾಟೀಲ್ಗೂ ಸಾಕಷ್ಟು ಅಲ್ಲಿ ಒಂದ್ಸಲ ಅಥಣಿಯಲ್ಲಿ ನಾನು ಲಕ್ಷ್ಮಣ ಸವದಿಯವರು ಅಲ್ಲಿ ಸತ್ಯಾಗ್ರಹಕ್ಕೂ ಕೂಡ್ತೀವಿ. ಅವಾಗ MB ಪಾಟೀಲ್ ಅಥಣಿಯಲ್ಲಿ ಬಂದು ನಮ್ಮನ್ನು ಎಬ್ಬಿಸಿ ನಾನು ಯಾವುದೇ ಪರಿಸ್ಥಿತಿ ಅದು ಮಾಡಿಕೊಡ್ತೀನಿ ಅಂತ ಹೇಳಿದಾಗ ನಾವು ಅವರಿಗೆ ಮನವಿಗೆ ನಾವು ಒಪ್ಪಿ, ಆಮೇಲೆ 17ರಲ್ಲಿ ಸಿದ್ದರಾಮಯ್ಯ ಅವರು ಬಂದು ಅಲ್ಲಿ ಪ್ರಾರಂಭ ಮಾಡಿದರು. ಅದು ಇನ್ನೂವರೆಗೆ ನಾನೀಗ ಚುನಾವಣೆ ಆಗಿ 2 ವರ್ಷದಿಂದ 80% ಕೆಲಸ ಮುಗಿದಿದೆ. 1300 ಕೋಟಿದ ಪ್ರಾಜೆಕ್ಟ್ ಅದು. ಇನ್ನೊಂದು 10 to 20% ದುಡ್ಡು ಕೊಟ್ಟದಾದ್ರೆ ನಮ್ಮೊಂದು ಯೋಜನೆ ಅದು ನಮ್ಮ ಸರ್ಕಾರ ಹೆಸರು ಬರ್ತೈತಿ, ಮುಖ್ಯಮಂತ್ರಿಯವರ ಹೆಸರು ಬರ್ತೈತಿ, DK ಶಿವಕುಮಾರ್ ಅವರ ಹೆಸರು ಬರ್ತೈತಿ. ಸುರ್ಜೇವಾಲಾ ಅವರ ಮುಂದೆ ಈಗ ಸಾಲು ಸಾಲು ಚಾಲೆಂಜ್ಗಳಿದೆ. ಇದನ್ನ ಅವರು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಪ್ರಶ್ನೆ. ಈ ಹಿಂದೆಯೂ ಕೂಡ ಈ ರೀತಿಯ ಭಿನ್ನಮತವನ್ನ ಶಮನ ಮಾಡೋದಕ್ಕೆ ಬಂದಿದ್ರು, ಆದ್ರೆ ಯಶಸ್ವಿ ಅಂತೂ ಆಗ್ಲಿಲ್ಲ ಸುರ್ಜೇವಾಲಾ ಅವರು. ಮತ್ತು ಭಿನ್ನಮತ ಹೌದು, ಅವರವರ ಪರವಾಗಿ ಬ್ಯಾಟ್ ಬೀಸ್ತಾನೆ ಇರ್ತಾರೆ. ಹಾಗಿದ್ರೆ ಕವಡೆ ಕಾಸಿನ ಕಿಮ್ಮತ್ತಿಲ್ವ ನಿಮ್ಮ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಮಾತಿಗೆ? ಸುರ್ಜೇವಾಲಾ ಅವರು ಇದೇ ಮೊದಲ ಏನಲ್ಲ ಇದನ್ನ ಶಮನ ಮಾಡೋದಕ್ಕೆ ಬರ್ತಾ ಇರೋದು. ಈ ಹಿಂದೆಯೂ ಕೂಡ ಬಂದಿದ್ರು, ಓಪನ್ ಆಗಿ ಮಾತಾಡ್ಬೇಡ್ರಪ್ಪ, ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮ್ಮ ಹತ್ರ ಬನ್ನಿ ಅಂತ ಹೇಳೋಗಿದ್ರು. ಆದರೂ ಅದು ಯಾವುದು ವರ್ಕೌಟ್ ಆಗಿಲ್ಲ. ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾರ್ರಿ? ನಿಮ್ ಮಾತು ಕೇಳಿ. BR ಪಾಟೀಲ್ ಅವರ ಆಡಿಯೋ ಎಷ್ಟು ಮಟ್ಟಿಗೆ ವೈರಲ್ ಆಯ್ತು, ಅಸಲಿ ಎತ್ತು ಬಹಿರಂಗ ಆಯ್ತು. ಜಮೀರ್ ಅಹಮದ್ ಒಂದೊಂದು ಮನೆಗೆ ದುಡ್ಡು ತಗೋತಾರೆ ಅನ್ನುವಂತ ವಿಚಾರಗಳು ಭಾರಿ ಚರ್ಚೆಗೆ ಕಾರಣ ಆಯ್ತು ಆ ಆಡಿಯೋದಲ್ಲಿ. ಅದಾದ ಮೇಲೆ ನೋಡಿ, ಸಚಿವ ಬೈರತಿ ಸುರೇಶ್ ವಿರುದ್ಧ ರೂಪಾ ಶಿವದರು, ರಾಜಣ್ಣ ವಿರುದ್ಧ ನಾರಾಯಣಸ್ವಾಮಿ, ಹೀಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಇವತ್ತು ರಾಜು ಕಾಗೆ ಅವ್ರನ್ನ ಕರೆದಿದ್ದಾರೆ ಸುರ್ಜೇವಾಲಾ, ಅವ್ರನ್ನ ಮಾತಾಡಿಸ್ತಾರೆ. BR ಪಾಟೀಲ್ ನಿನ್ನೆ ದಾಖಲೆಗಳ ಸಮೇತ ಎಲ್ಲವನ್ನ ಕೂಡ ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ವಿರುದ್ಧ ಹರಿಹಾಯ್ದಿದ್ದಾರೆ ಅವರು. ಈ ರೀತಿ ಅರಾಜಕತೆ ನಡೆದಿದೆ ಇಲ್ಲಿ, ಇಂಥವ್ರಿಗೆ ನೀವು ಅಧಿಕಾರ ಕೊಟ್ಟು ಕೂರಿಸಿದ್ದೀರಿ, ನಮ್ಮಂತ ನಿಯತ್ತಿರುವಂತ ಪ್ರಾಮಾಣಿಕತೆ ಇರುವಂತವನು ನೀವು ಕ್ಯಾರೆ ಅಂತ ಇಲ್ಲ, ನೀವು ಬರ್ಬಾದಾಗಿ ಹೋಗ್ತೀರಿ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರೆ. ಹೌದು, ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಈಗ ಹೈಕಮಾಂಡ್ಗೆ ಸುದ್ದಿ ಮುಡಿಸಬೇಕಂತ ಹೇಳಿದ್ರೆ, ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಿದ್ದಾರೆ ನಾವು ಇದು ಹೈಕಮಾಂಡ್ ಗಮನಕ್ಕೆ ತರ್ತೀವಿ. ಆದ್ರೆ ಹೈಕಮಾಂಡ್ ಯಾರು ಅಂತಾನೆ ಪ್ರಶ್ನೆ ಆಗ್ತಾ ಇದೆ ಇಲ್ಲಿ. ಈಗ
ಎಐಸಿಸಿ ಅಧ್ಯಕ್ಷರ ಹೈಕಮಾಂಡ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ರೆ ಹೈಕಮಾಂಡ್ ಯಾರು? ಹಾಗಾದ್ರೆ ಇವ್ರ ಮಾತೆಲ್ಲ ಯಾರು ಕೇಳ್ತಾರೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು. ಇದಕ್ಕಾಗಾದ್ರೆ ರಾಹುಲ್ ಗಾಂಧಿ ಅವರೇ ಬರ್ಬೇಕಾ? ರಾಹುಲ್ ಗಾಂಧಿ ಅವರೇ ಇವ್ರನ್ನ ಬಂಡಾಯ ಶಮನ ಮಾಡಬೇಕಾ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. 7 ವರ್ಷದಿಂದ ಅದು ಯೋಜನೆ ನಾವು ಜನರಿಗೆ ಲೋಕಾರ್ಪಣೆ ಮಾಡಲಿಕ್ಕೆ ಆಗಿಲ್ಲ. ಕಾರಣ ಕೆಲವು ಕರೋನಾ ಬತ್ತು, ಕೆಲವು ಪ್ರವಾಹ ಬತ್ತು, 19ರಲ್ಲಿ ಪ್ರವಾಹ, ಕರೋನಾ, ಹೀಗಾಗಿ ಕೆಲಸಗಳು ವಿಳಂಬ ಆಗಿದ್ದವು. ರೈತರಿಗೆ ನಾವು 2008ರಿಂದ ಆ ಯೋಜನೆ ಬಗ್ಗೆ ಮಾಡಿಸ್ತೇವೆ, ನೀರು ತಂದು ಕೊಡ್ತೇವೆ, ನೀರಾವರಿ ಕ್ಷೇತ್ರ ಮಾಡ್ತೀವಿ. 27,000 ಹೆಕ್ಟರ್ ಅಂದ್ರೆ ಒಂದು 65ರಿಂದ 70,000 ಎಕರೆ ಆಗ್ತೈತೆ. ಅದು 30 ಹಳ್ಳಿಯ ಜನ ಬದುಕಬೇಕು ಅನ್ನುವಂತ ಒಂದು ಯೋಜನೆಗೆ 2008ರಿಂದ ಹೋರಾಟ ಮಾಡಿ ಮೊದಲೆಲ್ಲ ಪ್ರಾಬ್ಲಮ್ಸ್ ಬಂದು, ವಾಟರ್ ಅಲೋಕೇಶನ್ ಪ್ರಾಬ್ಲಮ್ ಬಂತು, ನೀರಿನ ಹಂಚಿಕೆದು. ಆ ವಾಟರ್ ಅಲೋಕೇಶನ್ ಅದನ್ನು ಮಾಡಿದೆವು. ಆಮೇಲೆ ಯೋಜನೆಗೆ ಯಡಿಯೂರಪ್ಪನವರು ಹತ್ತಿರ ಸಾಕಷ್ಟು ಸಲ ನಾನು ನೋವನ್ನು ತುಡ್ಕೊಂಡೆವು. ಅದು ಮುಗಿತಾ ಸಿದ್ದರಾಮಣ್ಣ ಅವರು 13ರಲ್ಲಿ 18ರೊಳಗೆ ಸಾಕಷ್ಟು ಪ್ರಯತ್ನ ಮಾಡಿ ಎಂಬಿ ಪಾಟೀಲ್ಗೂ ಸಾಕಷ್ಟು ಒಂದ್ಸಲ ಅಥಣಿಯಲ್ಲಿ ನಾನು ಲಕ್ಷ್ಮಣ ಸವದಿಯವರು ಅಲ್ಲಿ ಸತ್ಯಾಗ್ರಹಕ್ಕೂ ಕೂಡ್ತೀವಿ. ಅವಾಗ ಎಂಬಿ ಪಾಟೀಲ್ ಅಥಣಿಯಲ್ಲಿ ಬಂದು ನಮ್ಮನ್ನು ಎಬ್ಬಿಸಿ ನಾನು ಯಾವುದೇ ಪರಿಸ್ಥಿತಿ ಅದು ಮಾಡಿಕೊಡ್ತೀನಿ ಅಂತ ಹೇಳಿದಾಗ ನಾವು ಅವರಿಗೆ ಮನವಿಗೆ ನಾವು ಒಪ್ಪಿ ಆಮೇಲೆ 17ರಲ್ಲಿ ಸಿದ್ದರಾಮಣ್ಣ ಅವರು ಬಂದು ಅಲ್ಲಿ ಪ್ರಾರಂಭ ಮಾಡಿದರು. ಅದು ಇನ್ನೂವರೆಗೆ ನಾನೀಗ ಚುನಾವಣೆ ಆಗಿ 2 ವರ್ಷದಿಂದ 80% ಕೆಲಸ ಮುಗಿದಿದೆ. 1300 ಕೋಟಿದ ಪ್ರಾಜೆಕ್ಟ್ ಅದು. ಇನ್ನೊಂದು 10 to 20% ದುಡ್ಡು ಕೊಟ್ಟಿದ್ದಾರೆ. ನಮ್ಮೊಂದು ಯೋಜನೆ ಅದು ನಮ್ಮ ಸರ್ಕಾರ ಹೆಸರು ಬರ್ತೈತಿ, ಮುಖ್ಯಮಂತ್ರಿಯವರ ಹೆಸರು ಬರ್ತೈತಿ, ಡಿ.ಕೆ. ಶಿವಕುಮಾರ್ ಅವರ ಹೆಸರು ಬರ್ತೈತಿ. ಸುರ್ಜೇವಾಲಾ ಅವರ ಮುಂದೆ ಈಗ ಸಾಲು ಸಾಲು ಚಾಲೆಂಜ್ಗಳಿದೆ. ಇದನ್ನ ಅವರು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದು ಪ್ರಶ್ನೆ. ಈ ಹಿಂದೆಯೂ ಕೂಡ ಈ ರೀತಿಯ ಭಿನ್ನಮತವನ್ನ ಶಮನ ಮಾಡೋದಕ್ಕೆ ಬಂದಿದ್ರು, ಆದ್ರೆ ಯಶಸ್ವಿ ಅಂತೂ ಆಗಲಿಲ್ಲ ಸುರ್ಜೇವಾಲಾ ಅವರು. ಮತ್ತು ಭಿನ್ನಮತ ಹೌದು, ಅವರವರ ಪರವಾಗಿ ಬ್ಯಾಟ್ ಬೀಸ್ತಾನೆ ಇರ್ತಾರೆ. ಹಾಗಿದ್ರೆ ಕವಡೆ ಕಾಸಿನ ಕಿಮ್ಮತ್ತಿಲ್ವ ನಿಮ್ಮ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಮಾತಿಗೆ? ಸುರ್ಜೇವಾಲಾ ಅವರು ಇದೇ ಮೊದಲ ಏನಲ್ಲ ಇದನ್ನ ಶಮನ ಮಾಡೋದಕ್ಕೆ ಬರ್ತಾ ಇರೋದು. ಈ ಹಿಂದೆಯೂ ಕೂಡ ಬಂದಿದ್ರು, ಓಪನ್ ಆಗಿ ಮಾತಾಡ್ಬೇಡ್ರಪ್ಪ, ನಿಮ್ಗೆ ಏನೇ ಸಮಸ್ಯೆ ಇದ್ರು ನಮ್ಮ ಹತ್ರ ಬನ್ನಿ ಅಂತ ಹೇಳೋಗಿದ್ರು. ಆದರೂ ಅದು ಯಾವುದು ವರ್ಕೌಟ್ ಆಗಿಲ್ಲ. ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾರ್ರಿ? ನಿಮ್ ಮಾತು ಕೇಳಿ. ಬಿ.ಆರ್. ಪಾಟೀಲ್ ಅವರ ಆಡಿಯೋ ಎಷ್ಟು ಮಟ್ಟಿಗೆ ವೈರಲ್ ಆಯ್ತು, ಅಸಲಿಯತ್ತು ಬಹಿರಂಗ ಆಯ್ತು. ಜಮೀರ್ ಅಹಮದ್ ಒಂದೊಂದು ಮನೆಗೆ ದುಡ್ಡು ತಗೋತಾರೆ ಅನ್ನುವಂತ ವಿಚಾರಗಳು ಭಾರಿ ಚರ್ಚೆಗೆ ಕಾರಣ ಆಯ್ತು ಆ ಆಡಿಯೋದಲ್ಲಿ. ಅದಾದ ಮೇಲೆ ನೋಡಿ, ಸಚಿವ ಬೈರತಿ ಸುರೇಶ್ ವಿರುದ್ಧ ರೂಪಾ ಶಿವಧರ್, ರಾಜಣ್ಣ ವಿರುದ್ಧ ನಾರಾಯಣಸ್ವಾಮಿ, ಹಿಂಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಇವತ್ತು ರಾಜು ಕಾಗೆ ಅವ್ರನ್ನ ಕರೆದಿದ್ದಾರೆ ಸುರ್ಜೇವಾಲಾ, ಅವ್ರನ್ನ ಮಾತಾಡಿಸ್ತಾರೆ. ಬಿ.ಆರ್. ಪಾಟೀಲ್ ನಿನ್ನೆ ದಾಖಲೆಗಳ ಸಮೇತ ಎಲ್ಲವನ್ನ ಕೂಡ ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹಮದ್ ವಿರುದ್ಧ ಹರಿಹಾಯ್ದಿದ್ದಾರೆ ಅವರು. ಈ ರೀತಿ ಅರಾಜಕತೆ ನಡೆದಿದೆ ಇಲ್ಲಿ, ಇಂಥವ್ರಿಗೆ ನೀವು ಅಧಿಕಾರ ಕೊಟ್ಟು ಕೂರಿಸಿದ್ದೀರಿ, ನಮ್ಮಂತ ನಿಯತ್ತಿರುವಂತ ಪ್ರಾಮಾಣಿಕತೆ ಇರುವಂತವರನ್ನು ನೀವು ಕ್ಯಾರೆ ಅಂತ ಇಲ್ಲ, ನೀವು ಬರ್ಬಾದಾಗಿ ಹೋಗ್ತೀರಿ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ದಾರೆ. ಹೌದು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಈಗ ಹೈಕಮಾಂಡ್ಗೆ ಸುದ್ದಿ ಮುಡಿಸಬೇಕಂತ ಹೇಳಿದ್ರೆ, ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಿದ್ದಾರೆ ನಾವು ಇದು ಹೈಕಮಾಂಡ್ ಗಮನಕ್ಕೆ ತರ್ತೀವಿ. ಆದ್ರೆ ಹೈಕಮಾಂಡ್ ಯಾರು ಅಂತಾನೆ ಪ್ರಶ್ನೆ ಆಗ್ತಾ ಇದೆ ಇಲ್ಲಿಗ. ಎಐಸಿಸಿ ಅಧ್ಯಕ್ಷರ ಹೈಕಮಾಂಡ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ರೆ ಹೈಕಮಾಂಡ್ ಯಾರು? ಹಾಗಾದ್ರೆ ಇವ್ರ ಮಾತೆಲ್ಲ ಯಾರು ಕೇಳ್ತಾರೆ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು. ಇದಕ್ಕಾಗಾದ್ರೆ ರಾಹುಲ್ ಗಾಂಧಿ ಅವರೇ ಬರ್ಬೇಕಾ? ರಾಹುಲ್ ಗಾಂಧಿ ಅವರೇ ಇವ್ರನ್ನ ಬಂಡಾಯ ಶಮನ ಮಾಡಬೇಕಾ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. 7 ವರ್ಷದಿಂದ ಅದು ಯೋಜನೆ ನಾವು ಜನರಿಗೆ ಲೋಕಾರ್ಪಣೆ ಮಾಡಲಿಕ್ಕೆ ಆಗಿಲ್ಲ. ಕಾರಣ ಕೆಲವು ಕರೋನಾ ಬತ್ತು, ಕೆಲವು ಪ್ರವಾಹ ಬತ್ತು, 19ರಲ್ಲಿ ಪ್ರವಾಹ, ಕರೋನಾ, ಹೀಗಾಗಿ ಕೆಲಸಗಳು ವಿಳಂಬ ಆಗಿದ್ದವು. ರೈತರಿಗೆ ನಾವು 2008ರಿಂದ ಆ ಯೋಜನೆ ಬಗ್ಗೆ ಮಾಡಿಸ್ತೇವೆ, ನೀರು ತಂದು ಕೊಡ್ತೇವೆ, ನೀರಾವರಿ ಕ್ಷೇತ್ರ ಮಾಡ್ತೀವಿ. 27,000 ಹೆಕ್ಟರ್ ಅಂದ್ರೆ ಒಂದು 65ರಿಂದ 70,000 ಎಕರೆ ಆಗ್ತೈತೆ. ಅದು 30 ಹಳ್ಳಿಯ ಜನ ಬದುಕಬೇಕು ಅನ್ನುವಂತ ಒಂದು ಯೋಜನೆಗೆ 2008ರಿಂದ ಹೋರಾಟ ಮಾಡಿ ಮೊದಲೆಲ್ಲ ಪ್ರಾಬ್ಲಮ್ಸ್ ಬಂದು, ವಾಟರ್ ಅಲೋಕೇಶನ್ ಪ್ರಾಬ್ಲಮ್ ಬಂತು, ನೀರಿನ ಹಂಚಿಕೆದು. ಆ ವಾಟರ್ ಅಲೋಕೇಶನ್ ಅದನ್ನು ಮಾಡಿದೆವು. ಆಮೇಲೆ ಯೋಜನೆಗೆ ಯಡಿಯೂರಪ್ಪನವರು ಹತ್ತಿರ ಸಾಕಷ್ಟು ಸಲ ನಾನು ನೋವನ್ನು ತುಡ್ಕೊಂಡೆವು. ಅದು ಮುಗಿತಾ ಸಿದ್ದರಾಮಣ್ಣ ಅವರು 13ರಲ್ಲಿ 18ರೊಳಗೆ ಸಾಕಷ್ಟು ಪ್ರಯತ್ನ ಮಾಡಿ ಎಂಬಿ ಪಾಟೀಲ್ಗೂ ಸಾಕಷ್ಟು ಒಂದ್ಸಲ ಅಥಣಿಯಲ್ಲಿ ನಾನು ಲಕ್ಷ್ಮಣ ಸವದಿಯವರು
ಅಲ್ಲಿ ಸತ್ಯಾಗ್ರಹಕ್ಕೂ ಕೂಡ್ತೀವಿ. ಅವಾಗ ಎಂ ಬಿ ಪಾಟೀಲ್ ಅತನೆಯಲ್ಲಿ ಬಂದು ನಮ್ಮನ್ನು ಎಬ್ಬಿಸಿ ನಾನು ಯಾವುದೇ ಪರಿಸ್ಥಿತಿ ಅದು ಮಾಡಿಕೊಡ್ತೀನಿ ಅಂತ ಹೇಳಿದಾಗ ನಾವು ಅವರಿಗೆ ಮನವಿಗೆ ನಾವು ಒಪ್ಪಿ ಆಮೇಲೆ 17ರಲ್ಲಿ ಸಿದ್ದರಾಮಣ್ಣ ಅವರು ಬಂದು ಅಲ್ಲಿ ಪ್ರಾರಂಭ ಮಾಡಿದರು. ಅದು ಇನ್ನೂವರೆಗೆ ನಾನೀಗ ಚುನಾವಣೆ ಆಗಿ 2 ವರ್ಷದಿಂದ 80% ಕೆಲಸ ಮುಗಿದಿದೆ. 1300 ಕೋಟಿದ ಪ್ರಾಜೆಕ್ಟ್ ಅದು. ಇನ್ನೊಂದು 10 to 20% ದುಡ್ಡು ಕೊಟ್ಟದಾದ್ರೆ ನಮ್ಮೊಂದು ಯೋಜನೆ ಅದು ನಮ್ಮ ಸರ್ಕಾರ ಹೆಸರು ಬರ್ತೈತಿ, ಮುಖ್ಯಮಂತ್ರಿಯವ್ರ ಹೆಸರು ಬರ್ತೈತಿ, ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಬರ್ತೈತಿ.